ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಡ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಆಟೋ ಕ್ಯಾಡ್ನ ಒಂದು ಬೇಸಿಕ್ ಕ್ಲಾಸ್ನ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೆ ಒಂದು ಆಟೋ ಕ್ಯಾಡ್ನ ಒಂದು ಬೇಸಿಕ್ ಫೀಚರ್ಸ್ ಆ್ಯಂಡ್ ಬೇಸಿಕ್ ಸೆಟ್ಟಿಂಗ್ ಆ್ಯಂಡ್ ಬೇಸಿಕ್ ಕಮೆಂಟ್ಸ್ಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಟೋ ಕ್ಯಾಡ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ಸ್ಟಾರ್ಟ್ ಡ್ರಾಯಿಂಗ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ತಾನೇ, ರೈಟ್? ಸೊ ಕ್ಲಿಕ್ ಹಿಯರ್. ಸೊ ನಮಗೆ ಇಲ್ಲಿ ಆಟೋ ಕ್ಯಾಡ್ ಓಪನ್ ಆದ ತಕ್ಷಣ ನಮಗೆ ಈ ರೀತಿ ಡ್ರಾಯಿಂಗ್ ವಿಂಡೋ ಓಪನ್ ಆಗುತ್ತೆ. ಸೊ ನಾವು ಇದನ್ನು ಸಿಂಪಲ್ಲಾಗಿ ನಾವು 2D ಆ್ಯಂಡ್ 3D ಡ್ರಾಯಿಂಗ್ಗೆ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೊಂದು ಬೇಸಿಕ್ಸ್ ಕಮೆಂಟ್ಸ್ ಬಗ್ಗೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಫರ್ದರ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಆಟೋ ಕ್ಯಾಡಲ್ಲಿ ಕೆಲವೊಂದಿಷ್ಟು ಡ್ರಾಯಿಂಗನ್ನು ಡ್ರಾ ಮಾಡಿ ಆ ಒಂದು 2D ಡ್ರಾಯಿಂಗನ್ನು ನಾವು ಬೇರೆ ಡಿಫ್ರೆಂಟ್ ಸಾಫ್ಟ್ವೇರಲ್ಲಿ ನಾವು 3D ಕನ್ವರ್ಟ್ ಮಾಡೋಣ. ಸೊ ಓಕೆ, ಸೊ ನಮಗೆ ಮೇನ್ ಇಂಪಾರ್ಟೆಂಟ್ ಆಟೋ ಕ್ಯಾಡಲ್ಲಿ ನಾವು ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಫಸ್ಟಿಗೆ ನಾವು ಯೂನಿಟ್ ಸೆಟ್ ಮಾಡಬೇಕಾಗುತ್ತೆ. ಸೊ ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಯೂನಿಟ್. ಸೊ ನಾವು ಮಿಲಿಮೀಟರ್ ಡ್ರಾ ಮಾಡ್ತಿದ್ದೀವ, ಸೆಂಟಿಮೀಟರ್, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಜರ್ಮೆಂಟ್ಸ್ ಎಲ್ಲ ಇರುತ್ತಲ್ಲ. ಸೊ ಅದರಲ್ಲಿ ನಮಗೆ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಾ ಇರೋದು, ರೈಟ್? ಸೊ ದಟ್ಸ್ ವೈ ನಾವು ಜಾಸ್ತಿ ಯೂಸ್ ಮಾಡೋದು ಮಿಲಿಮೀಟರ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟಿಗೆ ನಾವು ಯೂನಿಟ್ಸನ್ನು ಸೆಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಸಿಂಪಲಾಗಿ ಯೂನಿಟ್ಸ್ ಅಂತಲ್ಲಿ ಟೈಪ್ ಮಾಡಿದ ತಕ್ಷಣ ನಮಗೆ ಸೊ ಇಲ್ಲಿ ಆಲ್ರೆಡಿ ಆಟೋಮೆಟಿಕ್ಕಾಗಿ ಕಮೆಂಟ್ಸ್ ಎಲ್ಲ ಒಂದು ವಿಸಿಬಲ್ ಆಗುತ್ತೆ. ಸೊ ಕ್ಲಿಕ್ ಹಿಯರ್. ಸೊ ಫೈನಲಾಗಿ ನಮಗೆ ಇಲ್ಲೊಂದು ಡ್ರಾಯಿಂಗ್ ಯೂನಿಟ್ಸ್ ಅಂತೇಳಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಲೆಂತ್ ಒಂದು ಟೈಪ್. ಸೊ ನಮಗೆ ಯಾವ ಒಂದು ಟೈಪ್ ಬೇಕಂತೇಳಿ. ಸೊ ಇಲ್ಲಿ ನೋಡಿದರೆ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಒಂದು ಲೆಂತ್ ಕೊಟ್ಟಿದ್ದಾನೆ. ಇದರಲ್ಲಿ ನಮ್ಗೆ ಮೇನ್ ಇಂಪಾರ್ಟೆಂಟ್ ಡೆಸಿಮಲ್ ಸೆಲೆಕ್ಷನ್ ಮಾಡ್ಕೊತೀವಿ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ. ಅದೇ ರೀತಿ ಆ್ಯಂಗಲ್ ಟೈಪ್. ಸೊ ಆ್ಯಂಗಲ್ ಟೈಪ್ ಒಂದು ನಮಗಿಲ್ಲಿ ಡೆಸಿಮಲ್ ಆ್ಯಂಡ್ ಡಿಗ್ರಿ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ. ಸೊ ಐ ವಿಲ್ ಸೆಲೆಕ್ಟ್ ದಿಸ್ ಒನ್. ಓಕೆ, ಆ್ಯಂಡ್ ಪ್ರಿಸಿಷನ್ ಆಲ್ಸೋ ಕೊಟ್ಟಿದ್ದಾನೆ. ಪ್ರಿಸಿಷನಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಒಂದು ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ನಮಗೆ ವಿಸಿಬಲ್ ಆಗ್ಬೇಕಂತೇಳಿ ಮೆಜರ್ಮೆಂಟಲ್ಲಿ. ಅದೇ ರೀತಿ ನಮಗಿಲ್ಲಿ ಯೂನಿಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಸ್ಕೇಲ್, ಡಿಫ್ರೆಂಟ್ ಟೈಪ್ ಆಫ್ ಸ್ಕೇಲ್ ನಮಗೆ ಕೊಟ್ಟಿದ್ದಾನೆ. ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ ಮಿಲಿಮೀಟರ್ನ ಯೂಸ್ ಮಾಡ್ತೀವಿ. ಸೊ ರೈಟ್, ಸೆಲೆಕ್ಟ್ ದಿಸ್ ಮಿಲಿಮೀಟರ್. ಆ್ಯಂಡ್ ಲಾಸ್ಟ್ ಬಂದು ನಮಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಾವು ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ದೆನ್ ಸೆಲೆಕ್ಟ್, ದೆನ್ ಕ್ಲಿಕ್ ಓಕೆ. ಸೊ ನಾವು ಫೈನಲಾಗಿ ನಾವು ಯೂನಿಟ್ ಸೆಟ್ ಮಾಡ್ಕೊತೀವಿ. ಇವಾಗ ನಾವು ಯಾವುದೇ ಒಂದು ಲೈನ್ಸ್ ಸಮ್ ಕಮೆಂಟ್ಸನ್ನು ಡ್ರಾ ಮಾಡಿದ್ರು ಕೂಡ ನಮಗೆ ಇಲ್ಲಿ ಮಿಲಿಮೀಟ್ರಲ್ಲಿ ವ್ಯಾಲ್ಯೂಸ್ ತೋರಿಸುತ್ತೆ. ಸೊ ನಾನಿವಾಗ ನಿಮಗೆ ತೋರಿಸ್ತೀನಿ. ಸೊ ಐ ಆಮ್ ಸೆಲೆಕ್ಟಿಂಗ್ ದಿಸ್ ಲೈನ್ ಕಮೆಂಟ್. ಸೊ ಅದರಲ್ಲಿ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಅಂದರೆ ನಮಗಿಲ್ಲಿ ಒಂದು ಪೇಜ್ನ ಸೈಜ್, ಸೊ ಲಿಮಿಟ್ಸ್ ಅಂತೇಳಿ ಕರಿತೀವಿ. ಪೇಜ್ನ ಒಂದು ಲಿಮಿಟ್ ಎಷ್ಟಿರ್ಬೇಕಂತೇಳಿ. ಸೊ ನೋಡಿ, ನನಗೆ ಈ ಒಂದು ಆಟೋ ಕ್ಯಾಡ್ ನಮಗೆ ನಾರ್ಮಲಾಗಿ ನಿಯರ್ ಬೈ 1000 ಒಂದು ಡ್ರಾಯಿಂಗ್ನ ಸೈಜನ್ನು ಪ್ರೊವೈಡ್ ಮಾಡಿರುತ್ತೆ. ಸೊ ಬಟ್ ನಮಗೆ ಅಷ್ಟೊಂದು ಡೈಮೆನ್ಷನ್ಸ್ ರಿಕ್ವೈರ್ಡ್ ಇದೆ. ನೀವು ಡೈರೆಕ್ಟಾಗಿ ಡ್ರಾ ಮಾಡ್ಬೋದು. ಸೊ ಇಲ್ಲಾಂದರೆ ನಿಮಗೆ ಒಂದು ಡ್ರಾಯಿಂಗ್ ಸೈಜ್, ನಿಮ್ಮ ಒಂದು ಡ್ರಾಯಿಂಗ್ ಸೈಜ್ ಎಲ್ಲ ಗೊತ್ತಿದ್ದರೆ ನೀವು ಜಸ್ಟ್ ಲಿಮಿಟ್ಸ್ ಅಂತೇಳಿ ಸರ್ಚ್ ಮಾಡಿದರೆ ಸಾಕು. ನಿಮಗೆ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ಲಿಮಿಟ್ಸ್ ಅಂತೇಳಿ ಸರ್ಚ್ ಮಾಡಿ. ಸೊ ಲಿಮಿಟ್ಸ್ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಒಂದು ಈ ರೀತಿ ಫಸ್ಟಿಗೆ ನಮಗೆ ಒಂದು ಬೇಸ್ಕ್ ಪಾಯಿಂಟ್ ಕೇಳುತ್ತೆ. ಸೊ ಅದನ್ನು ನಾವು 0,0 ಯೂಸ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವಿಂಡೋದಲ್ಲಿ ಶಿಫ್ಟ್ ಆಗುತ್ತೆ. ಸೊ ನೀವು ಇಲ್ಲಾಂದರೆ ಟ್ಯಾಬ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಡ್ರಾಯಿಂಗ್ನ ಒಂದು ಹೈಟ್ ಮತ್ತು ಲೆಂತ್ ಎಷ್ಟಿದೆ ಅಂತೇಳಿ ಕೊಡ್ಬೋದು. ನಾನು 500 ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ, ರೈಟ್? ಸೊ ಫೈನಲ್ ಈ ರೀತಿ ಸೆಲೆಕ್ಷನ್ ಆದಾಗ ನಾವು Z ಎಂಟರ್ ಆ್ಯಂಡ್ A ಎಂಟರ್ ಅಂತೇಳಿ ಕೊಡಬೇಕಾಗುತ್ತೆ. ಸೊ ಇಟ್ ಮೀನ್ಸ್ ಜೂಮ್ ಆಲ್ ಅಂತೇಳಿ. ಸೊ ಇವಾಗ ಆಟೋ ಕ್ಯಾಡ್ ಪ್ರೊವೈಡ್ ಮಾಡಿರೋ 1000, ಬಟ್ ನಾವು ಇವಾಗ ಒಂದು ಸೈಜನ್ನು ಒಂದು ಲಿಮಿಟ್ ಮಾಡ್ಕೊಂಡಿವಿ. ಸೊ ನಾವು 500 by 500 ತೊಗೊಂಡಿವಲ್ಲ. ಸೊ ಇವಾಗ ನೋಡಿ, ನಾವು ಇಲ್ಲಿ ಮೆಜರ್ ಮಾಡಿದರೆ ನಮಗೆ ನಿಯರ್ ಬೈ 500 ತನಕ ಇರುತ್ತೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರೈಟ್? ಸೊ ನಿಯರ್ ಬೈ ನಮಗೆ 500 ತನಕ ಇದೆ ಅಂತೇಳಿ. ಸೊ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಡ್ರಾಯಿಂಗ್ ಆ್ಯಕ್ಯುರೇಟಾಗಿ ನಾವು ಡ್ರಾ ಮಾಡೋದಕ್ಕೆ. ಸೊ ನಾವು ಇವಾಗ 1000 ಝೂಮಲ್ಲಿ ನಾವು ಜಸ್ಟ್ ಒಂದು 10 mm ಲೈನ್ ಡ್ರಾ ಮಾಡಿದ್ರೆ ತುಂಬ ಚಿಕ್ಕದಾಗಿ ಕಾಣುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಸೈಜನ್ನು ಫಿಕ್ಸ್ ಮಾಡೋಕ್ಕಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ಡೌನಲ್ಲಿ ನಮಗೆ ಇಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಸೊ ಡೈನಾಮಿಕ್ ಇನ್ಪುಟ್ ಅಂತೇಳಿ. ಸೊ ಡೈನಾಮಿಕ್ ಇನ್ಪುಟ್ ಅಂದರೆ ಸೊ ನಾವು ಏನೋ ಒಂದು ಟೆಕ್ಸ್ಟ್ ಮಾಡಿದ್ರೆ ನಮ್ಮ ಒಂದು ಕರ್ಸರ್ ಪಕ್ಕದಲ್ಲಿ ಟೆಕ್ಸ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಒನ್ ಇಸ್ ಆರ್ಥೋ ಮೋಡ್. ಸೊ ನಾವು 180 ಆ್ಯಂಡ್ 90 ಡಿಗ್ರಿ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಐಸೋಮೆಟ್ರಿಕ್ ಡ್ರಾಫ್ಟಿಂಗ್. ಸೊ ಇದು ಮೇನ್ ಇಂಪಾರ್ಟೆಂಟ್. ಇದಕ್ಕೆ ಒಂದು ಸಪ್ರೇಟ್ ಕ್ಲಾಸ್ ಇದೆ. ಐಸೋಮೆಟ್ರಿಕ್ ಡ್ರಾಯಿಂಗ್ ಎಲ್ಲ ಡ್ರಾ ಮಾಡೋದಕ್ಕೆ ನಾವು ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಬ್ಜೆಕ್ಟ್ ಸ್ನ್ಯಾಪ್ ಟ್ರಾಪಿಂಗ್. ಸೊ ಈ ಒಂದು ಆಪ್ಷನ್ಸ್ ನಾನು ನಿಮಗೆ ಡ್ರಾ ಮಾಡೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡಿ, ಈ ಒಂದು ಕಮೆಂಟ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಬಹಳಷ್ಟು ಒಂದು ಕಮೆಂಟ್ಸ್ ಎಲ್ಲ ಓಪನ್ ಆಗುತ್ತೆ. ಎಂಡ್ ಪಾಯಿಂಟ್, ಮಿಡ್ ಪಾಯಿಂಟ್, ಸೆಂಟರ್ ಅಂತೇಳಿ, ಜಾಮೆಟ್ರಿಕ್ ಸೆಂಟರ್ ಅಂತೇಳಿ. ಸೊ ಇವೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಾವು ಯಾವುದೇ ಒಂದು ಲೈನ್ ಡ್ರಾ ಮಾಡಿರ್ತೀವಲ್ಲ
ಆ ಒಂದು ಲೈನ್ನ ಎಂಡ್ ಪಾಯಿಂಟ್ ಆಗಲಿ ಮಿಡ್ ಪಾಯಿಂಟ್ ಆಗಲಿ ಸೆಂಟರ್ನ ಮಿಡ್ ಪಾಯಿಂಟ್ ಎಲ್ಲ ಶೋ ಮಾಡುತ್ತೆ. ಸೊ ಇಲ್ಲಿರೋದು ಎಲ್ಲವನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಬೇಕಾಗುತ್ತೆ. ಓಕೆ, ಸೊ ಓಕೆ, ನಾವು ಇಲ್ಲಿಂದ ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಟಾಪಲ್ಲಿ ನಮಗೆ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ. ಸೊ ನಾವು 2D ಡ್ರಾಯಿಂಗ್ ಆ್ಯಂಡ್ 3D ಡ್ರಾಯಿಂಗ್ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನಲ್ಲಿ ನಮ್ಮ ಮೇನ್ ಇಂಪಾರ್ಟೆಂಟ್ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ 3D ಬೇಸಿಕ್ ಆ್ಯಂಡ್ 3D ಮಾಡೆಲಿಂಗ್ ಅಂತಿದೆ. ಸೊ 3D ಮಾಡೆಲಿಂಗ್ ಬಂದು ನಾವು 3D ಮಾಡೆಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 3D ಬೇಸಿಕ್ಸ್ ಕೂಡ ಅದನ್ನೇ ಯೂಸ್ ಮಾಡ್ತೀವಿ. ಬಟ್ ಅಲ್ಲಿ ಜಾಸ್ತಿ ಕಮೆಂಟ್ಸ್ ಎಲ್ಲ ಯೂಸ್ ಆಗೋಂಗಿಲ್ಲ, ಅಂದರೆ ಜಾಸ್ತಿ ಕಮೆಂಟ್ಸ್ ಅವನ್ನು ಪ್ರೊವೈಡ್ ಮಾಡಿಲ್ಲ, ರೈಟ್. ಸೊ ನಾವು 2D ಡ್ರಾಯಿಂಗ್ ಡ್ರಾ ಮಾಡಬೇಕಂದ್ರೆ ನಮಗೆ ಇಲ್ಲಿ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಡ್ರಾಯಿಂಗನ್ನು ಸೇವ್ ಮಾಡಬೇಕಂದ್ರೆ ಅಂದರೆ ಪ್ರಿಂಟ್ ತೆಗಿಬೇಕಂದ್ರೆ ನಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಸಿಂಪಲಾಗಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸೊ ನ್ಯೂ ಅಂತೇಳಿದೆ. ಸೊ ನ್ಯೂ ಇಟ್ ಮೀನ್ಸ್ ನಾವು ಒಂದು ಹೊಸ ಡ್ರಾಯಿಂಗನ್ನು ಓಪನ್ ಮಾಡಬೇಕಂದ್ರೆ, ರೈಟ್, ಹೊಸ ವಿಂಡೋ ಓಪನ್ ಮಾಡಬೇಕಂದ್ರೆ ಆ್ಯಂಡ್ ಓಪನ್ ಅಂತ ಕೊಟ್ಟಿದ್ದಾನೆ. ಡ್ರಾಯಿಂಗ್ ಸೇವ್ ಮಾಡೋಕ್ಕಂದ್ರೆ ಸೇವ್ ಆ್ಯಸ್ ಆ್ಯಂಡ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತೇಳಿ ಕೂಡ ನಮಗೆ ಕೆಲವೊಂದಿಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಇವೆಲ್ಲ ಆಪ್ಷನ್ಸನ್ನು ನಾನು ಡೀಟೇಲಾಗಿ ನಿಮಗೆ ಒಂದು ಕ್ಲಾಸನ್ನು ಮಾಡ್ಕೊತ ನಾನು ಕೆಲವೊಂದಿಷ್ಟು ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡ್ಕೊತ ನಿಮಗೆ ಇವೆಲ್ಲ ಕಮೆಂಟ್ಸನ್ನು ಹೇಗೆ ಯೂಸ್ ಆಗುತ್ತೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ವಿತೌಟ್ ವೇಟಿಂಗ್ ವಿ ವಿಲ್ ಸ್ಟಾರ್ಟ್ ಒಂದು ಬೇಸಿಕ್ ಡ್ರಾಯಿಂಗನ್ನು ಡ್ರಾ ಮಾಡೋದು ಹೇಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮೇನ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಲೈನ್ ಅಂತೇಳಿ ಒಂದು ಕಮೆಂಟ್ಸ್ ಕೊಟ್ಟಿದ್ದಾನೆ, ರೈಟ್. ಸೊ ವಿ ಹ್ಯಾವ್ ಹಿಯರ್ ಲೈನ್ ಕ್ರಿಯೇಟ್ ಸ್ಟ್ರೇಟ್ ಲೈನ್ ಸೆಗ್ಮೆಂಟ್ಸ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಈ ರೀತಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾನೆ ಹೇಗೆ ಲೈನ್ ಕ್ರಿಯೇಟ್ ಮಾಡೋದು ಅಂತೇಳಿ. ಸೊ ಲೈನ್ಸ್ ಓಕೆ, ಒಂದು ಲೈನ್ ಕಮೆಂಟ್ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆಂಟ್ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡ್ತೀವಿ. ಓಕೆ, ಸೊ ನಮ್ಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಅರ್ಥೋ ಮೋಡ್ ಆನ್ ಇರಬೇಕು. ಅರ್ಥೋ ಮೋಡ್ ಆನ್ ಇದ್ದರೆ ಮಾತ್ರ ನಾವು 90, 180 ಲೈನನ್ನು ಡ್ರಾ ಮಾಡ್ತೀವಿ. ಸೊ ಸಪೋಸ್ ಅದು ಆನ್ ಇದ್ದಾಗ ನಾವು ಆ್ಯಂಗಲಲ್ಲಿ ಅಂದರೆ 30 ಡಿಗ್ರಿ 40 ಡಿಗ್ರಿಯಲ್ಲಿ ನಾವು ಲೈನ್ ಡ್ರಾ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಇಲ್ಲಿ ಒಂದು ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಫ್ರಮ್ ವರ್ಟಿಕಲ್ 50 ಡಿಸ್ಟೆನ್ಸ್ ಆ್ಯಂಡ್ ಹಾರಿಜೆಂಟಲ್ ನಾನು ಒಂದು 100 ಡಿಸ್ಟೆನ್ಸು, ರೈಟ್. ಸೊ ನೋಡಿ, ನೀವು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ನೀವು ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಆಗಿ ನೀವು ಲೈನನ್ನು ಡ್ರಾ ಮಾಡ್ಬೋದು ಅರ್ಥೋ ಮೋಡ್ ಆನ್ ಇದ್ದಾಗ. ಸೊ 100 mm ಆ್ಯಂಡ್ ಸೊ ಟಾಪಲ್ಲಿ ನಾನು ಇವಾಗ 50 mm ಜಸ್ಟ್ ಎಂಟರ್ ಮಾಡೋದು ಸಾಕು ನಿಮಗೆ. ಸೊ ಅಗೇನ್ ನಾನು ಇಲ್ಲಿ 100 mm ಕೊಡ್ತಾಯಿದ್ದೀನಿ ನೋಡಿ, ಎಸ್ಕೇಪ್. ಸೊ ಈ ಒಂದು ಲೈನ್ ಕಮೆಂಟಿಂದ ಹೊರಗೆ ಬರ್ಬೇಕಂದ್ರೆ ನಾವು ಎಸ್ಕೇಪ್ ಕೀವನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಲೈನ್ನ ಒಂದು ಯೂಸ್ ಮಾಡ್ಕೊಂಡು ನಾವು ಯಾವುದೇ ಒಂದು 2D ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು ಸಿಂಪಲಾಗಿ, ರೈಟ್. ಸೊ ಹಾಗೆ ನಿಮಗೆ ನೋಡಿ ಇಲ್ಲಿ ಆಬ್ಜೆಕ್ಟ್ ಸ್ನ್ಯಾಪ್ ಅಂತೇಳಿ ಒಂದು ಕಮೆಂಟ್ಸ್ ಹೇಳಿದೆ. ಸೊ ಈ ರೀತಿ ನಾವು ಇಲ್ಲಿ ಗ್ರೀನ್ ಲೈನ್ ಏನು ಕಾಣ್ತಾ ಇರ್ತೀವಿ ಆಬ್ಜೆಕ್ಟ್ ಸ್ನ್ಯಾಪ್ ಅಂತೇಳಿ ಕರಿತೀವಿ. ಸೊ ಇಲ್ಲಿದೆಲ್ಲ ಆಪ್ಷನ್ಸ್ ಇದೆ, ನಮಗೆ ಆನ್ ಇರಬೇಕು. ಸಿಂಪಲಾಗಿ ನಾವು ಸ್ನ್ಯಾಪ್ ಅಂದರೆ ಸಿಂಪಲಾಗಿ ಆ ಒಂದು ಪಾಯಿಂಟಿಂದ ಒಂದು ಸಮ್ ಡಿಸ್ಟೆನ್ಸಿಗೆ ಯಾವುದೇ ಒಂದು ಲೈನ್ ಡ್ರಾ ಮಾಡಬೇಕಂದ್ರೆ ನಾವು ಇಲ್ಲಿ ಈ ಒಂದು ಕಮೆಂಟ್ ಯೂಸ್ ಆಗುತ್ತೆ, ರೈಟ್. ಸೊ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಹೇಗಂತೇಳಿ. ಸೊ ಇಲ್ಲಿ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಬೇಕಾಗುತ್ತೆ, ಸೊ ಈ ರೀತಿ ಡ್ರ್ಯಾಗ್ ಮಾಡಿದರೆ ನಿಮಗೆ ಇಲ್ಲಿ ಗ್ರೀನ್ ಕಲರ್ ಬಂದಾಗ ನಾವು 50 ಅಂತೇಳಿ ನಾನು ಇವಾಗ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಫ್ರಮ್ ಆ ಪಾಯಿಂಟಿಂದ 50ಗೆ ನಾವು ಒಂದು ಲೈನನ್ನು ಡ್ರಾ ಮಾಡ್ಕೊಬೋದು, ರೈಟ್. ಸೊ ಈ ರೀತಿ ನಾವು ಈ ಒಂದು ಆಬ್ಜೆಕ್ಟ್ ಸ್ನ್ಯಾಪನ್ನು ಯೂಸ್ ಮಾಡ್ತೀವಿ. ಅಗೇನ್ 100 mm. ಸೊ ದಿಸ್ ಒನ್ ಈಸ್ 50. ಸೊ ನೋಡಿ ಇಲ್ಲಿ ಜಸ್ಟ್ ಈ ರೀತಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲ ಡೈರೆಕ್ಟಾಗಿ ನೀವು ಆಬ್ಜೆಕ್ಟ್ ಸ್ನ್ಯಾಪ್ ಮಾಡ್ಬೋದು ನಿಮಗೆ. ಸೊ ಸಮ್ ಟೈಮ್ ನಮಗೆ ವ್ಯಾಲ್ಯೂಸ್ ಗೊತ್ತಿರೋದಿಲ್ಲ, ಆ ಒಂದು ಟೈಮಲ್ಲಿ ನಮಗೆ ಇದು ಒಂದು ಯೂಸ್ ಆಗುತ್ತೆ. ಜಸ್ಟ್ ಆ ಒಂದು ಪಾಯಿಂಟ್ ಮೇಲೆ ತೊಗೊಂಡೋದ್ರೆ ಸಾಕು ನಮಗೆ ಅಲ್ಲಿ. ಸೊ ಅದರ ಒಂದು ಕರೆಕ್ಟಾಗಿ ಹಾರಿಜೆಂಟಲ್ ವರ್ಟಿಕಲ್ ಲೈನ್ ಅದು ಶೋ ಮಾಡುತ್ತೆ. ನಾವು ಸಿಂಪಲಾಗಿ ನಾವು ಲೈನನ್ನು ಡ್ರಾ ಮಾಡ್ಬೋದು. ಸೊ ಓಕೆ, ಸೊ ಆ್ಯಂಡ್ ನಿಮಗೆ ಒನ್ ಮೋರ್ ಕಮೆಂಟ್ ಬಂದು ನಮಗೆ ಇಲ್ಲಿ ಡೈಮೆನ್ಷನ್ಸ್ ಅಂತ ಇದೆ. ಸೊ ನಾವು ಲೈನ್ ಡ್ರಾ ಮಾಡಿದ್ದೀವಿ. ಸೊ ಅದು ಒಂದು ಡೈಮೆನ್ಷನ್ಸ್ ಆ್ಯಕ್ಯುರೇಟಾಗಿ ಅದು ತಗೊಂಡಿದೆಯೋ ಇಲ್ಲ ಅಂತೇಳಿ ಹೇಗೆ ಚೆಕ್ ಮಾಡೋದಂದರೆ ಬೈ ಯೂಸಿಂಗ್ ಡೈಮೆನ್ಷನ್ಸ್ ಕಮಾಂಡ್ ಯೂಸ್ ಮಾಡ್ಕೊಂಡು ನಾವು ಚೆಕ್ ಮಾಡ್ತೀವಿ. ಸೊ ನೋಡಿ ಇವಾಗ ನಿಮಗೆ ಡೈಮೆನ್ಷನ್ಸ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ, ಸೆಲೆಕ್ಟ್ ದ್ಯಾಟ್ ಕಮಾಂಡ್ ಆ್ಯಂಡ್ ಸಿಂಪಲಾಗಿ ನೋಡಿ ಇಲ್ಲಿ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಸೆಲೆಕ್ಷನ್ ಆಗೋದಿಲ್ಲ. ಸೊ ನಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಕಾರ್ನರ್ ಟು ಕಾರ್ನರ್ ಸೆಲೆಕ್ಷನ್ ಮಾಡಿದರೆ ಒಂದು ಲೆಂತ್ ಎಷ್ಟಿದೆ ಅಂತೇಳಿ ಶೋ ಮಾಡುತ್ತೆ. ಇಲ್ಲಾಂದರೆ ಇನ್ನೊಂದು ಟೈಪ್ ಆಪ್ಷನ್ಸ್ ಇದೆ, ಅದು ನಿಮಗೆ ಸ್ಲೈಡಲ್ಲಿ ತೋರಿಸ್ತೀನಿ ಹೇಗಂತೇಳಿ. ಸೊ ಕಾರ್ನರ್ ಸೆಲೆಕ್ಟ್ ದಿಸ್ ಕಾರ್ನರ್ ಟು ಕಾರ್ನರ್, ದೆನ್ ದಿಸ್ ವರ್ಟಿಕಲ್ ಲೈನ್ ಈಸ್ 50 mm ಡಿಸ್ಟೆನ್ಸ್, ರೈಟ್. ಅಗೇನ್ ನಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಬಂದಾಗ ಒಂದು ರೆಕ್ಟ್ಯಾಂಗಲ್ ಟೈಪ್ ಒಂದು ಸಿಂಬಲ್ ಬರುತ್ತೆ ನಮಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ರೈಟ್, ಸೊ ಈ ರೀತಿ ರೆಕ್ಟ್ಯಾಂಗಲ್ ಟೈಪ್ ಸಿಂಬಲ್ ಬಂದಾಗ ನಾವು ಡ್ರ್ಯಾಗ್ ಮಾಡಿದರೆ
ಆ ಒಂದು ಲೆಂತ್ ಎಷ್ಟಿದೆ ಅಂತೇಳಿ ಕೂಡ ಮೆಜರ್ ಮಾಡಿ ತೋರಿಸುತ್ತೆ, ರೈಟ್. ಸೊ ರೈಟ್, ಈ ರೀತಿ ನಾವು ಒಂದು ಲೈನ್ನ ಒಂದು ಪಕ್ಕದಲ್ಲಿ ಬಂದಾಗ ನಮಗೆ ಆಲ್ರೆಡಿ ಒಂದು ರೆಕ್ಟ್ಯಾಂಗಲ್ ಟೈಪ್ ಒಂದು ಹೈಲೈಟ್ ಆಗುತ್ತೆ, ರೈಟ್. ಸೊ ಆ ರೀತಿ ಕೂಡ ನೀವು ಮೆಜರ್ ಮಾಡಬಹುದು, ರೈಟ್. ಸೊ ಓಕೆ, ಸೊ ಇದಿಷ್ಟು ಒಂದು ಲೈನ್ ಕಮಾಂಡ್ ಆ್ಯಂಡ್ ಡೈಮೆನ್ಷನ್ಸ್ ಕಮಾಂಡನ್ನು ಹೇಗೆ ಯೂಸ್ ಮಾಡೋದಂತೇಳಿ, ರೈಟ್. ಸೊ ಅದೇ ರೀತಿ ನಾನು ನಿಮಗೆ ಇನ್ನೊಂದು ಬೇಸಿಕ್ ಡ್ರಾಯಿಂಗನ್ನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ಆ ಒಂದು ಡ್ರಾಯಿಂಗಲ್ಲಿ ನಿಮಗೆ ಮಿರರ್ ಕಮಾಂಡ್ ಹೇಗೆ ಯೂಸ್ ಆಗುತ್ತೆ ಅಂತೇಳಿ, ರೈಟ್. ಸೊ ಇವಾಗ ನಿಮಗೆ ಲೈನ್ ಕಮಾಂಡ್ ಆ್ಯಂಡ್ ಡೈಮೆನ್ಷನ್ ಕಮಾಂಡ್ ಆ್ಯಂಡ್ ದಿಸ್ ಒನ್ ಮಿರರ್ ಕಮಾಂಡ್ ಒಂದು ಭಾಳಷ್ಟು ಯೂಸ್ ಮಾಡ್ತೀವಿ ನಾವು. ಸೊ ಅದಕ್ಕೆ ಆ ಒಂದು ಟಾಪಿಕನ್ನು ಫಸ್ಟಿಗೆ ನಾನು ಕವರ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ ಡಿಲೀಟ್ ಮಾಡಬೇಕಂದ್ರೆ ಈ ರೀತಿ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ ಸೊ ಎಲ್ಲ ಲೈನ್ನು ಡಿಲೀಟ್ ಮಾಡ್ಬೋದು ಬೈ ಯೂಸಿಂಗ್ ಡಿಲೀಟ್ ಕಮಾಂಡ್, ರೈಟ್. ಸೊ ಒಂದು ಬೇಸಿಕ್ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ನಾನು ಅಗೇನ್ ನಿಮಗೆ ಒಂದು ತೋರಿಸ್ತೀನಿ. ನನ್ನ ಕಡೆ ಒಂದು ಫೈಲ್ ಇದೆ. ಸೊ ಆ ಒಂದು ಫೈಲ್ ಪ್ರಕಾರ ನಿಮಗೆ ಟಾಪಿಕ್ ವೈಸ್ ಎಲ್ಲ ಕವರ್ ಮಾಡ್ಕೊತ ಹೋಗ್ತೀನಿ. ಸೊ ಫಸ್ಟ್ನೇ ಕ್ಲಾಸ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಫಸ್ಟಿಗೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕು. ಸೊ ನಾನು ಹೇಳೋ ಸ್ಟೆಪ್ಸನ್ನೆಲ್ಲ ನೀಟಾಗಿ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಈ ಒಂದು ಸಾಫ್ಟ್ವೇರ್ನ ಕಲಿಬೋದು, ರೈಟ್. ಸೊ ಫಸ್ಟೇ ಬಂದು ನಾನು ನಿಮಗೆ ಒಂದು ಲೈನ್ ಡ್ರಾ ಮಾಡೋದು ಹೇಗಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ನಮಗಿಲ್ಲಿ ಫಸ್ಟಿಗೆ ನಾನು ನಿಮಗೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡೋದು ಹೇಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ಲೈನ್ 2 ಟೈಮ್ಸ್ ಲೈನ್ ಡ್ರಾ ಆಗಿದೆ. ಸೊ ಎಲ್ಲ ಡಿಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆ, ರೈಟ್. ಸೊ ಐ ವಿಲ್ ಡಿಲೀಟ್ ದಿಸ್ ಒನ್. ಸೊ ಫ್ರಮ್ ಹಿಯರ್ 100 mm and so top side okay, and this one is also 100 mm. ಸೊ ಈ ರೀತಿ ನಾವು ಸಿಂಪಲಾಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡ್ಬೋದು. ಸೊ ಇಲ್ಲಾಂದರೆ ಜಸ್ಟ್ ಫ್ರಮ್ ಹಿಯರ್, ಸೊ ದಿಸ್ ಒನ್ ಈಸ್ 20 mm and this one is 80 from so vertical side 40 mm distance, and this one is 20. Press enter, and so this one is 50 from here to here. So this one is 100 mm, okay. ಸೊ ಈ ರೀತಿ ಎಲ್ ಶೇಪ್ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡಿ. ಸೊ ಫಸ್ಟಿಗೆ ಒಂದು ರೆಕ್ಟ್ಯಾಂಗಲ್ ಟೈಪ್, ನೆಕ್ಸ್ಟ್ ಈ ರೀತಿ ಎಲ್ ಶೇಪ್, ಆ್ಯಂಡ್ ಇನ್ನೂ ಒಂದು ನಿಮಗೆ ಒಂದು ಐ ಶೇಪ್ ಒಂದು ಡ್ರಾಯಿಂಗನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಮಿರರ್ ಕಮಾಂಡ್ ಯೂಸ್ ಆಗುತ್ತೆ. ಸೊ ಫ್ರಮ್ ಹಿಯರ್ ಟು ಹಿಯರ್ 100 mm, so 100, and vertical side 20, and inside ಬಂದು ನಮಗೆ 40 mm distance, 40, and top side 100, press enter, and here also 40, and top side 20. So this one is 100, ಓಕೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಮಿರರ್ ಕಮಾಂಡ್ ಹೇಗೆ ಯೂಸ್ ಮಾಡೋದು ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ಸ್ಟಾರ್ಟಿಂಗ್ ಈ ರೀತಿ ಆಬ್ಜೆಕ್ಟನ್ನು ಸೆಲೆಕ್ಷನ್ ಮಾಡ್ಕೊಂಡು ನಮಗೆ ಇಲ್ಲಿ ಮಿರರ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಮಿರರ್, ಸೊ ಈ ರೀತಿ ಮಿರರ್ ಸೆಲೆಕ್ಷನ್ ಆದ ತಕ್ಷಣ ನಮಗೆ ಸೊ ಫ್ರಮ್ ಈ ಒಂದು ಮಿಡ್ ಪಾಯಿಂಟಿಂದ ನಾನು ಈ ಒಂದು ಮಿರರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತೇಳಿ, ಓಕೆ. ಸೊ ಇವಾಗ ನೋ ಅಂತೇಳಿ ಕ್ಲಿಕ್ ಮಾಡಿದರೆ ಸೊ ನಮಗೆ ಫಸ್ಟ್ ನಾವು ಡ್ರಾ ಮಾಡಿದಂತಹ ಕಮೆಂಟ್ ಡಿಲೀಟ್ ಆಗುತ್ತೆ, ರೈಟ್. ಸೊ ಅಗೇನ್ ಸೆಲೆಕ್ಟ್ ದೀಸ್ ಆಲ್ ಲೈನ್ಸ್. ಸೊ ಸೆಲೆಕ್ಟ್ ಮಿರರ್. ಸೊ ಮಿರರ್, ಸೊ ಫ್ರಮ್ ದಿಸ್ ಮಿಡ್ ಪಾಯಿಂಟಿಗೆ ನಮಗೆ ಒಂದು ಆಬ್ಜೆಕ್ಟ್ ಮಿರರ್ ಆಗ್ಬೇಕಂತೇಳಿ, ದೆನ್ ಸೆಲೆಕ್ಟ್ ಎಸ್, ಓಕೆ. ಸೊ ಈ ರೀತಿ ನಾವು ಫಸ್ಟಿಗೆ ಮೇನ್ ಇಂಪಾರ್ಟೆಂಟ್ ಈ ಒಂದು 3 ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಕಾಂಪ್ಲಿಕೇಟೆಡ್ ಡ್ರಾಯಿಂಗನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.